ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನು ಗುರು, ಇಂಜುರಿ 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 ಒಂದೆರಡು ಟೀಮ್ ಬಿಟ್ಟು ಇನ್ನೆಲ್ಲ ಟೀಮ್ಗಳಿಗೂ ಇಂಜುರಿ ಭೂತ ಹಿಡಿದ್ಬಿಟ್ಟೈತೆ. ಅದ್ರಲ್ಲೂ ಅಲ್ಲದೆ ಪ್ಲೇಯರ್ಸ್ಗಳು ರೂಲ್ಡ್ ಔಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡೋ ಇದೇ ನಾನು ಫಸ್ಟ್ ಟೈಮು ಈ ತರ ಚಾಂಪಿಯನ್ ಟ್ರೋಫಿ ICC ಇವೆಂಟ್ ಅಲ್ಲಿ ಇಷ್ಟು ಪ್ಲೇಯರ್ಸ್ಗಳನ್ನ ರಿಪ್ಲೇಸ್ಮೆಂಟ್ ಮಾಡಿ ನೋಡಿರೋದು. ಅದ್ರಲ್ಲೂ ಅಲ್ಲದೆ ಆಸ್ಟ್ರೇಲಿಯಾ, ಅಪ್ಪಪ್ಪಪ್ಪ ಏನ್ ಗುರು, ಪ್ಲೇಯಿಂಗ್ ಲೆವೆನ್ ಅಲ್ಲಿ 5 ಜನ ಆಡೋಂತ ಪ್ಲೇಯರ್ಗಳು ಆಡ್ತಾನೆ ಇಲ್ಲ. ಅದ್ರಲ್ಲದೆ 3 ಜನ ಇಂಜುರಿ ಪ್ರಾಬ್ಲಮ್ ಇಂದ ರೋಲ್ಡ್ ಔಟ್ ಆದ್ರು. ಇನ್ನು ಒಬ್ರು ರಿಟೈರ್ಮೆಂಟ್ ಕೊಟ್ಟಿ ಅವರು ರೋಲ್ಡ್ ಔಟ್ ಆದ್ರು. ಇವಾಗ ಮಿಚೆಲ್ ಸ್ಟಾರ್ಕ್ ಅವರ ಪರ್ಸನಲ್ ರೀಸನ್ ಇಂದ ಕೊಟ್ಟಿ ಅವರು ಚಾಂಪಿಯನ್ ಟ್ರೋಫಿಯಿಂದ ವಿತ್ ಡ್ರಾ ಆಗಿದ್ದಾರೆ. ಅದ್ರಲ್ಲೂ ಅಲ್ಲದೆ ಇವಾಗ ನೋಡ್ತಾ ಬಂದ್ರೆ ಆಸ್ಟ್ರೇಲಿಯಾದಲ್ಲಿ ಬಾಲಿಂಗ್ ಅಟ್ಯಾಕೆ ಇಲ್ಲ, ಇದೇ ಗಾಸ್ ಆಗೋದು. ಅದ್ರಲ್ಲದೆ ಬೆಂಕಿ ಬಾಲಿಂಗ್ ಇದ್ದಿದ್ದು ಆಸ್ಟ್ರೇಲಿಯಾದಲ್ಲಿ ಏನು ಎಸ್ಎಲ್ ವುಡ್, ಮಿಚೆಲ್ ಸ್ಟಾರ್ಕ್, ಪ್ಯಾಟ್ ಕಮಿನ್ಸ್, ಇವ್ರು 3 ಜನ ಮೇನ್ ಬಾಲರ್ ಆಸ್ಟ್ರೇಲಿಯಾಕ್ಕೆ. ಆದ್ರೆ ಇವರೇ 3 ಜನ ಆಡ್ತಾ ಇಲ್ಲ. ಇವರು ಇನ್ನು ಯಾವ ರೀತಿ ಬಾಲಿಂಗ್ ಅಟ್ಯಾಕ್ ನ ಬಿಲ್ಡ್ ಮಾಡ್ತಾರೆ ಅಂತ ನೋಡ್ಬೇಕು. ಆಲ್ರೆಡಿ ಅವರು ಸಹ ಅವರ ಸ್ಕ್ವಾಡ್ ನ ಅನೌನ್ಸ್ ಮಾಡಿದ್ದಾರೆ. ಏನು 5 ಜನನ ಆ ಜಾಗಕ್ಕೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಅವರ ಪ್ಲೇಯಿಂಗ್ ಲೆವೆನ್ ಈ ತರ ಇದೆ. ಹಾಗೆ ನಮ್ಮ ಇಂಡಿಯಾದಲ್ಲೂ ಸಹ ಇದೇ ರೀತಿ ಇಂಜುರಿ ಪ್ರಾಬ್ಲಮ್. ಒಂದು ಜಸ್ಪ್ರೀತ್ ಬುಮ್ರಾ, ಇವ್ರು ಅವೈಲೇಬಲ್ ಆಗ್ತಾರೆ 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 ಅಂತ ನ್ಯೂಸ್ಗಳು ಬರ್ತಾ ಇತ್ತು. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೆನ್ನೆ ನೈಟ್ 11:00 ಅನೌನ್ಸ್ ಮಾಡ್ಬಿಟ್ರು ಜಸ್ಪ್ರೀತ್ ಬುಮ್ರಾ ರೋಲ್ಡ್ ಔಟ್ ICC ಚಾಂಪಿಯನ್ ಟ್ರೋಫಿಗೆ ಅಂತ. ಇದು ಸಹ ಒಂದು ಬೇಜಾರಾಯ್ತು. ನಮ್ಮ ಇಂಡಿಯಾ ಬಾಲಿಂಗ್ ಅಟ್ಯಾಕ್ ಅಲ್ವೇ ಒಂದು ಸ್ವಲ್ಪ ವೀಕ್ ಆದಂಗೆ ಕಾಣಿಸ್ತು. ಅದಾದ ನಂತರ ಸೌತ್ ಆಫ್ರಿಕಾದಲ್ಲೂ ಸಹ ಒಂದು ಇಂಜುರಿ. ಏನು ಸೌತ್ ಆಫ್ರಿಕಾದಲ್ಲಿ T20 ಲೀಗ್ ನಡೀತಿದ್ಯೋ ಅದ್ರಲ್ಲೂ ಸಹ ನಟರಾಜ್ ಅವರು ಇಂಜುರಿ ಆಗಿರೋ ಕಾರಣ ಅವರು ರೋಲ್ಡ್ ಔಟ್ ಆಗಿ ಆ ಜಾಗಕ್ಕೆ ಇನ್ನೊಬ್ರು ರಿಪ್ಲೇಸ್ಮೆಂಟ್ ಆದ್ರು. ಹಾಗೆ ಪಾಕಿಸ್ತಾನದಲ್ಲಿ ನಡೀತಿರೋಂತ ಟ್ರಯಲ್ ಸೀರೀಸ್ ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, ಪಾಕಿಸ್ತಾನ ಇವ್ರು 3 ಜನದಲ್ಲಿ ಟ್ರಯಲ್ ಸೀರೀಸ್ ಅಲ್ಲಿ ರಚಿನ್ ರವೀಂದ್ರ ಅವ್ರಿಗೆ ಅಣೆಗ್ ಬಿದ್ದಿರೋ ಕಾರಣ ಬಾಲು ಅವರು ರಿಕವರಿ ಆಗೋದು ಒಂದ್ ಸ್ವಲ್ಪ ಲೇಟೆ. ಆದ್ರೂ ಯಾವುದೇ ಕಾರಣಕ್ಕೆ ಅವ್ರನ್ನ ರೂಲ್ಡ್ ಔಟ್ ಮಾಡಿಲ್ಲ, ಅವರು ಇನ್ನ ಸ್ಕ್ವಾಡ್ ಅಲ್ಲೇ ಇದ್ದಾರೆ. ಅದಾದ ನಂತರ ಆಫ್ಘಾನಿಸ್ತಾನದಲ್ಲೂ ಸಹ ಇಂಜುರಿ ಪ್ರಾಬ್ಲಮ್ ಇಂದ ಒಬ್ರು ರೋಲ್ಡ್ ಔಟ್ ಆಗಿ ರಿಪ್ಲೇಸ್ಮೆಂಟ್ ನ ಮಾಡಿದ್ದಾರೆ. ಫಸ್ಟ್ ಟೈಮ್ ನಾನು ನೋಡ್ತಾರ ಈ ICC ಇವೆಂಟ್ ಅಲ್ಲಿ ಇಷ್ಟು ಜನನ ರಿಪ್ಲೇಸ್ಮೆಂಟ್ ಮಾಡಿರೋದು. ಅಪ್ಪಪ್ಪಪ್ಪ. ಅದ್ರಲ್ಲೂ ಅಲ್ಲದೆ ಈ ICC ಚಾಂಪಿಯನ್ ಟ್ರೋಫಿಗೆ ಏನ್ ಟ್ವಿಸ್ಟ್ ಟರ್ನ್ ಕೊಡ್ತಾವ್ರೆ ಅಂದ್ರೆ ಪ್ಲೇಯರ್ಸ್ಗಳು ಒಂದ್ರ ಮೇಲೆ ಒಂದ್ ಕೊಡ್ತಾವ್ರೆ. ಪಾಪ ಆಸ್ಟ್ರೇಲಿಯನ್ ಬೋರ್ಡ್ ಅವರು ಏನೋ ಒಂದ್ ಇಟ್ಕೊಂಡು ಟೀಮ್ ನ ಬಿಲ್ಡ್ ಮಾಡಿದ್ರು. ಅದ್ರಲ್ಲೂ ಅಲ್ಲದೆ ಪ್ಲೇಯರ್ಸ್ಗಳು ಚಿತಾಲ್ ಪತಾಲ್ ಅನ್ನಂಗೆ ಎಲ್ಲ ತೆಗಿ ಹೊಟ್ಟೋದ್ರು. ಪ್ಲೇಯಿಂಗ್ ಲೆವೆನ್ ಆಡೋಂತ 5 ಜನ ಡಮ್ಕಿ ಡಮಲ್ ತುದಾಂಡಲ್ ಏನು ಮಾಡಕ್ ಆಗಲ್ಲ. ಅದ್ರಲ್ಲೂ ಅಲ್ಲದೆ ಆಸ್ಟ್ರೇಲಿಯಾದ ಬಾಲಿಂಗ್ ಅಟ್ಯಾಕ್ ಅಂತೂ ಇಲ್ವೇ ಇಲ್ಲ. ನೋಡೋಣ ಯಾವ ತರ ಪರ್ಫಾರ್ಮೆನ್ಸ್ ನೀಡ್ತಾರಂತ ಈ ICC ಚಾಂಪಿಯನ್ ಟ್ರೋಫಿಲಿ. ಪಾಕಿಸ್ತಾನದಲ್ಲಿ ನಡೀತಿದೆ ಅಂತ ಏನಾದ್ರು ಇವರು ಈ ತರ ಮಾಡ್ತಾ ಇದಾರೆ ಅಂತ ಅದು ಒಂದ್ ಸ್ವಲ್ಪ ಅನುಮಾನ ಬರ್ತದೆ. ಏನು ಮಾಡಕ್ಕಾಗಲ್ಲ, ವೇಟ್ ಮಾಡಿ ನೋಡೋಣ. ಅದ್ರಲ್ಲದೆ ನಮ್ಮ ಇಂಡಿಯಾದಲ್ಲೂ ಸಹ ಬಾಲಿಂಗ್ ಅಟ್ಯಾಕ್ ಇದೆ. ಆದ್ರೆ ಬೂಮ್ರಾ ಅವ್ರು ಇದ್ದಿದ್ರೆ ಬೆಂಕಿ ಬಾಲಿಂಗ್ ಅಟ್ಯಾಕ್ ಇರ್ತಿತ್ತು. ಆದ್ರೂ ಆ ಜಾಗಕ್ಕೆ ಹರ್ಷದೀಪ್ ಸಿಂಗ್ ನ ಪಕ್ಕ ಆಡಿಸ್ತಾರೆ ಪ್ಲೇಯಿಂಗ್ ಲೆವೆನ್. ಅವರೇ ಚಾಂಪಿಯನ್ ಟ್ರೋಫಿಗೆ ಆಡೋದು. ಏನು T20 ವರ್ಲ್ಡ್ ಕಪ್ ಅಲ್ಲಿ ಅವ್ರು ಇದ್ರು ಅದೇ ರೀತಿ ಇವಾಗ ಚಾಂಪಿಯನ್ ಟ್ರೋಫಿಗೂ ಸಹ ಹರ್ಷದೀಪ್ ಸಿಂಗ್ ಅವರೇ ಆಡಿಸ್ತಾರೆ. ಯಾವುದೇ ರೀತಿ ಹರ್ಷಿತ್ ರಾಣನ ಈ ಚಾಂಪಿಯನ್ ಟ್ರೋಫಿಗೆ ಪಕ್ಕ ಆಡ್ಸಲ್ಲ. ಅವ್ರು ಇವಾಗ ಡೆಬ್ಯೂ ಮಾಡಿರೋದು. ಯಾವುದೇ ರೀತಿ ಇವ್ರಿಗೆ ಮೇನ್ ಆಗಿ ಪ್ರೆಸರ್ ಕೊಡೋದ್ ಬೇಡ. ಆಲ್ರೆಡಿ ಅನುಭವ ಇರೋಂತ ಹರ್ಷದೀಪ್ ಸಿಂಗ್ ನ ಆಡ್ಸೋ ಅಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ಅವ್ರನ್ನೇ ಆಡ್ಸೋದು. ನೋಡೋಣ ಇನ್ನ ಯಾವ್ಯಾವ ರೀತಿ ICC ಚಾಂಪಿಯನ್ ಟ್ರೋಫಿಗೆ ಇನ್ನ 6 ದಿನ ಇದೆ. ಅಷ್ಟೊತ್ತು ಒಳಗೆ ಏನೇನು ಬದಲಾವಣೆ ಆಗುತ್ತೆ. ಇದೇ ಲಾಸ್ಟ್ 12ನೇ ತಾರೀಕು ಇವತ್ತೇ ಚಾಂಪಿಯನ್ ಟ್ರೋಫಿಗೆ ಲಾಸ್ಟ್ ಡೇಟ್. ಏನೇ ಚೇಂಜಸ್ ಇದ್ರು ಇವತ್ತೇ ಮಾಡ್ಕೋಬೇಕು. ಇನ್ಯಾವುದೇ ರೀತಿ ಅದಾದ್ಮೇಲೆ ಮಾಡ್ಕೊಳಕ್ ಆಗಲ್ಲ. ಇನ್ನೇನೇ ಆದ್ರೂ ಏನು ರಿಸರ್ವ್ ಪ್ಲೇಯರ್ ಅಂತ ಅವ್ರು ಇಟ್ಕೊಂಡಿರ್ತಾರೋ ಅದರಿಂದ ರಿಪ್ಲೇಸ್ಮೆಂಟ್ ಮಾಡ್ಕೋಬಹುದು ಆ ಸ್ಕ್ವಾಡ್ಗಳಿಗೆ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.